ಹಲೋ ನಮಸ್ತೆ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ಬನ್ಸಿ ರವನ ಉಪಯೋಗಿಸ್ಕೊಂಡು ಯಾವ ಥರ ಉಪ್ಪಿಟ್ಟನ್ನು ಮಾಡೋದು ಅಂತ ನೋಡ್ಕೊಂಡು ಬರೋಣ. ತರಕಾರಿ ಎಲ್ಲವನ್ನು ಬಳಸಿಬಿಟ್ಟು ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಅದರೊಟ್ಟಿಗೆ ಒಂದು ಸಿಹಿಯನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಪಂಚಕಜ್ಜಾಯ ಅಂತಲೂ ಕರಿಬಹುದು. ಅರಳು ಮತ್ತು ಅವಲಕ್ಕಿನ ಉಪಯೋಗಿಸ್ಕೊಂಡು ಬೆಲ್ಲದಲ್ಲಿ ಹಾಕಿ ಮಾಡಿರೋದು ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಇವೆಲ್ಲವನ್ನು ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಬನ್ಸಿ ರವನ ಉಪಯೋಗಿಸ್ಕೊಂಡು ಯಾವ ಥರ ಉಪ್ಪಿಟ್ಟನ್ನು ಮಾಡಿಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ತರಕಾರಿಗಳನ್ನೆಲ್ಲ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಅಳತೆಯ ಬನ್ಸಿ ರವನ ತೊಗೊಂಡಿರೋದ್ರಿಂದ ಅದಕ್ಕೆ ಸರಿಯಾಗಿ ತರಕಾರಿಗಳನ್ನು ಕೂಡ ತೊಗೊಂಡಿದ್ದೀನಿ. ಒಂದು 6ರಿಂದ 7 ಬೀನ್ಸ್ ತೊಗೊಂಡಿದ್ದೀನಿ. ಆಮೇಲಿಂದ ಅರ್ಧ ಕ್ಯಾರೆಟ್ ಸಾಕಾಗುತ್ತೆ. ಆಮೇಲಿಂದ ಅದಕ್ಕೆ ತಕ್ಕ ಹಾಗೆ ಹಸಿ ಶುಂಠಿ ಮತ್ತು ಮೆಣಸನ್ನು ತೊಗೊಂಡು ಇಟ್ಕೊಂಡಿರಬೇಕು. ನೋಡಿ, ಈ ಥರ ಸಣ್ಣಕ್ಕೆ ಇಟ್ಕೊಳ್ಬೇಕು. ಬೀನ್ಸ್ ಆಗಲಿ, ಕ್ಯಾರೆಟ್ ಆಗಲಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಗೆ ತುಂಬ ಸಣ್ಣಕ್ಕೆ ಹೆಚ್ಕೊಂಡಿರಬೇಕು. ಶುಂಠಿಯನ್ನು ಕೂಡ ನಾವು ಜಜ್ಜಿ ಅದನ್ನು ಸ್ಮಾಲ್ ಪೀಸಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಎಲ್ಲವನ್ನು ತೆಗೆದಿಟ್ಟಿದ್ದೀನಿ. ಇನ್ನೀಗ ಬನ್ಸಿ ರವನ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಬನ್ಸಿ ರವ ಅಂದರೆ ನೋಡಿ, ಗೋಧಿ ರವೆ ಇದೆಯಲ್ಲ, ಅದು ಮೀಡಿಯಮ್ ಸೈಜಲ್ಲಿ ಬರುತ್ತೆ. ಆ ಥರದ್ದನ್ನು ನಾವಿಲ್ಲಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಇವತ್ತು. ನೋಡಿ, ಈ ಥರ ಬರುತ್ತೆ. ಇದು ಹರಳಾಗಿ ಇರುತ್ತೆ ಇದು. ಇನ್ನೀಗ ಸ್ಟವ್ ಮೇಲೆ ಒಂದು ಬಾಣಲಿನ ತಗೊಂಡು ಈ ರವನ ನಾವೀಗ ಹುರ್ಕೊಳ್ಬೇಕಾಗತ್ತೆ. 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು. ಒಂದು 5 ನಿಮಿಷ ಎಲ್ಲ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಅದೆಲ್ಲ ಬಿಳಿ ಕಲರಿಗೆ ಬರುತ್ತೆ ನೋಡಿ, ಅಲ್ಲಿ ತನಕ ನಾವು ಹುರ್ಕೊಳ್ಳೋಣ ಇದನ್ನು. ಈಗ ತುಪ್ಪನ ಹಾಕಿ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಪರಿಮಳವಾಗಿ ಬರುತ್ತೆ ನಿಮಗೆ. ಅಥವಾ ಎಣ್ಣೆ ಬೇಕು ಅನ್ನೋರು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಈಗ ನೋಡಿ, ಇದು ಕಲರು ಬಿಳಿ ಕಲರಿಗೆ ಟರ್ನ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಒಂದು 5 ನಿಮಿಷ ಎಲ್ಲ ಹುರ್ಕೊಂಡ ನಂತರ ಈ ಥರ ಬರುತ್ತೆ. ಇನ್ನು ತಕ್ಷಣನೇ ತೆಗೆದು ಒಂದು ತಟ್ಟೆಗೆ ಹಾಕಿ ಇದನ್ನು ಸಪ್ರೇಟಾಗಿ ಎತ್ತಿಡೋಣ. ಇನ್ನು ಅದೇ ಬಾಣಲಿನ ತಗೊಂಡು ಒಗ್ಗರಣೆನ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳುವಾಗ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಆಮೇಲಿಂದ ನೋಡಿ, ನೆಲಗಡಲೆ ಹಾಕ್ತಾಯಿದ್ದೀನಿ. ಶೇಂಗಾ ಏನು ಹೇಳ್ತೀವಿ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ಹುರಿದ ನಂತರ. ಆಮೇಲಿಂದ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಆಮೇಲೆ ಕಡಲೆಬೇಳೆ 1 ಸ್ಪೂನ್ ಆಗೋಷ್ಟು ಮತ್ತು ಸ್ವಲ್ಪ ಸಾಸಿವೆನ ತೊಗೊಂಡಿದ್ದೀನಿ. ಇವಿಷ್ಟನ್ನು ಹಾಕಿ ಚೆನ್ನಾಗೊಮ್ಮೆ ರೋಸ್ಟ್ ಮಾಡ್ಕೊಳ್ಳೋಣ. ನೆಲಗಡಲೆ ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಇದೆಯಲ್ಲ, ಎಲ್ಲ ಚೆನ್ನಾಗಿ ಕೆಂಪುಗಾಗೋವರೆಗೂ ನಾವೀಗ ಹುರ್ಕೊಳ್ಳೋಣ ಇದನ್ನೆಲ್ಲವನ್ನು. ಇನ್ನು ಇದಕ್ಕೆ ನಾವಾಗಲೇ ಇಟ್ಟಂತಹ ಹಸಿಮೆಣಸನ್ನು ಕೂಡ ಇದರೊಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಪ್ರತಿಯೊಂದು ತರಕಾರಿಗಳನ್ನು ಇಟ್ಟಿರೋದನ್ನೆಲ್ಲವನ್ನು ನಾವೀಗ ಹಾಕ್ಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಸಾಮಾನ್ಯವಾಗಿ 3/4 ಅಂಶ ಎಣ್ಣೆಯಲ್ಲೇ ಇದು ಬೇಯಬೇಕು. ತರಕಾರಿ ಎಲ್ಲವನ್ನು ಹೀಗೆ ಬಾಡಿಸ್ಕೊಳ್ಬೇಕಾಗುತ್ತೆ. ಇದರ ಜೊತೆಗೆ ನಾವೀಗ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಬೇಯೋದಕ್ಕೆ ಇಡೋಣ. ತರಕಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಈ ಥರ ಎಣ್ಣೆನಲ್ಲೇ ಒಂದು 5 ನಿಮಿಷ ಹಾಗೆಯೇ ಬೇಯೋದಕ್ಕೆ ಬಿಡೋಣ. 3/4 ಅಂಶ ಬೆಂದಿದೆ. ಈಗ ಲಾಸ್ಟಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನೊಮ್ಮೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇನ್ನೀಗ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಬನ್ಸಿ ರವಕ್ಕೆ ನಾನಿಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬನ್ಸಿ ರವಕ್ಕೆ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಡಬ್ಬಲಿಗಿಂತಲೂ ಜಾಸ್ತಿ ಹಾಕ್ಕೊಂಡು ನಾವಿದನ್ನು ಬೇಯಿಸೋದಕ್ಕೆ ಇಡಬೇಕಾಗತ್ತೆ. ಹಾಗಾಗಿ 1 ಕಪ್ಪು ನಾನಿಲ್ಲಿ ಬನ್ಸಿ ರವ ತಗೊಂಡ್ರೆ ಅದಕ್ಕೆ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನು ರುಚಿಗೆ ಉಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಆಗಲೇ ನಾವು ಹಾಕಿರೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಆಮೇಲಿಂದ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಕೂಡ ಹಾಕ್ಕೊಂಡಿದ್ದೀನಿ. ರುಚಿ ಚೆನ್ನಾಗಿ ಬರುತ್ತೆ. ಇನ್ನು ಸರಿಯಾಗಿ ಕುದ್ದಾದ ನಂತರ ನಾವಾಗಲೇ ಹುರಿದಿಟ್ಟಂತಹ ಬನ್ಸಿ ರವನ ಕೂಡ ಇದರ ಜೊತೆಗೆ ಹಾಕ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಒಂದು 2 ನಿಮಿಷ ಎಲ್ಲ ಇದನ್ನು ಹೀಗೆ ಕೈಯಿಂದ ಮೊಗಸ್ತಾನೆ ಇರಬೇಕು, ಸೌಟಿಂದ. ಆಮೇಲೆ ತಟ್ಟೆನ ಮುಚ್ಚಿ ಒಂದು 5ರಿಂದ 10 ನಿಮಿಷ ಎಲ್ಲ ಬೇಯೋದಕ್ಕೆ ಬಿಡೋಣ. ಬಾಂಬೆ ರವಕ್ಕಿಂತಲೂ ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ. ನೋಡಿ, ಆಗಲೇ ನಾನು ಹೇಳಿದಂತೆ ಒಂದು 2 ನಿಮಿಷ ಎಲ್ಲ ಹೀಗೆ ಕೈಯಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು. ಆಗ ಚೆನ್ನಾಗಿ ಅರಳಿಕೊಂಡು ಬರುತ್ತೆ ಇದು. ಇನ್ನೀಗ ಮುಚ್ಚಿ ಇಟ್ಟು ಒಂದೊಂದು ಸ್ವಲ್ಪ ಹೊತ್ತು ಹಾಗೆಯೇ ಬೇಯೋದಕ್ಕೆ ಇಡೋಣ. 5 ನಿಮಿಷ ಆದ ನಂತರ ಆಮೇಲೆ ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಬೋದು. ಇನ್ನು ನೀರು ಆರಿಲ್ಲ, ಇದು ಹಾಗೇನೇ ಇದೆ ಅಂತ ಅಂದರೆ ಒಂದು ಸ್ವಲ್ಪ ಹೊತ್ತು ನಾವು ಇದನ್ನು ಹಾಗೆಯೇ ಬೇಯಿಸ್ಕೊಳ್ಬೇಕಾಗುತ್ತೆ. ಇನ್ನೀಗ ಇದಕ್ಕೆ ಸಣ್ಣಕ್ಕೆ ಇಟ್ಟಂತಹ ಕರಿಬೇವನ್ನು ಹಾಕ್ತಾಯಿದ್ದೀನಿ.
ಇನ್ನು ಕರಿಬೇವು ಸೊಪ್ಪನ್ನು ಲಾಸ್ಟಲ್ಲಿ ನಾವು ಹೀಗೆ ಉದುರಿಸೋದ್ರಿಂದ ತುಂಬಾ ಚೆನ್ನಾಗಿ ಪರಿಮಳವಾಗಿ ಬರುತ್ತೆ ಉಪ್ಪಿಟ್ಟು. ಹಾಗಾಗಿ ನೋಡಿ, ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಎಲ್ಲ ಹೀಗೇನೆ ಬೇಯೋದಕ್ಕೆ ಬಿಡೋಣ. ಈಗಾಗಲೇ ನೋಡಿ ಕೊನೆ ಹಂತದಲ್ಲಿ ನಾನು ನೋಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ಒಂದ್ಸಲ ಚೆಕ್ ಮಾಡೋಣ. ಈಗ ಉಪ್ಪಿಟ್ಟು ರೆಡಿ ಆಯಿತು. ಹದವಾಗಿ ಬೆಂದು ಆಮೇಲೆ ಉದುರಾಗಿ ಬಂದಿದೆ. ಬೆಳಗ್ಗಿನ ಉಪಹಾರಕ್ಕೆಲ್ಲ ಮಾಡ್ಕೊಳ್ಬೋದು, ಅಥವಾ ಇನ್ಸ್ಟಂಟಾಗಿ ಏನಾದರೂ ತಿಂಡಿ ಎಲ್ಲ ಆಗಬೇಕು ಅಂತಂದರೆ ಈ ಥರದ ಉಪ್ಪಿಟ್ಟನ್ನು ಈ ವಿಧಾನದಲ್ಲಿ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. 1 ಕಪ್ ಆಗುವಷ್ಟು ರವೆನ ತಗೊಂಡಿರೋದ್ರಿಂದ ಅದಕ್ಕೆ 3 ಕಪ್ಪು ನೀರು ಕೂಡ ಕರೆಕ್ಟಾಗಿ ಹದವಾಗಿ ಆಗುತ್ತೆ. ತರಕಾರಿ ಕೂಡ ನಿಮಗೆ ಬೇಕಾದಾಗೆ ಇದಕ್ಕೆ ಬಟಾಣಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಬೇಕು ಅಂತಂದರೆ ಹಾಕ್ಕೊಳ್ಬೋದು. ಆಮೇಲಿಂದ ನಿಮಗೆ ಯಾವ ತರಕಾರಿ, ಟೊಮೆಟೊ ಎಲ್ಲ ಬೇಕು ಅಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಬರೀ ಬೀನ್ಸ್ ಆಮೇಲಿಂದ ಕ್ಯಾರೆಟನ್ನು ಮಾತ್ರ ಉಪಯೋಗಿಸಿದ್ದೀನಿ. ಟೊಮೆಟೊ ಹಾಕಿದರೆ ಒಂದು ಸ್ವಲ್ಪ ಹುಳಿ ಅಂಶ ಮುಂದೆ ಬರುತ್ತೆ, ಹಾಗಾಗಿ ನಾನಿಲ್ಲಿ ಟೊಮೆಟೊನ ಹಾಕ್ಕೊಂಡಿಲ್ಲ. ನಿಮಗೆ ಬೇಕು ಅಂತಂದರೆ ಈರುಳ್ಳಿಯನ್ನು ಕೂಡ ಬಳಸ್ಬೋದು ಇದಕ್ಕೆ. ಇನ್ನು ಇದರೊಟ್ಟಿಗೆ ಕುಡಿಯೋದಕ್ಕೆ ಜೀರಿಗೆ ಮತ್ತು ಕೊತ್ತಂಬರಿ ಕಷಾಯನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಈ ನೀರಿಗೆ ನಾವು ಜೀರಿಗೆ ಮತ್ತು ಕೊತ್ತಂಬರಿ ಪೌಡರನ್ನು ನಾನು ಹಾಕ್ತಾ ಇದ್ದೀನಿ. ಈ ಪೌಡರನ್ನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ. ಅದು ಈ ಥರದ ಉಪ್ಪಿಟ್ಟಿನ ಜೊತೆಗೆ ತುಂಬಾ ಚೆನ್ನಾಗಿ ಇರುತ್ತೆ ಕಷಾಯ ಕುಡಿಯೋದಕ್ಕೆ. ಇನ್ನೀಗ ಇದಕ್ಕೆ ಸಿಹಿಗೆ ನೀವು ಸಕ್ಕರೆನಾದರೂ ಹಾಕ್ಕೊಳ್ಬೋದು, ಅಥವಾ ಕಲ್ಸಕ್ಕರೆ, ಬೆಲ್ಲ ಯಾವುದು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಕಲ್ಸಕ್ಕರೆನ ಹಾಕಿರ್ತೀನಿ. ಚೆನ್ನಾಗಿ ಕುದಾದ ನಂತರ ಕೊನೆಯಲ್ಲಿ ಇದಕ್ಕೆ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇವೆರಡು ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ. ಜೀರಿಗೆ ಕೊತ್ತಂಬರಿ ಕಷಾಯ ಆಮೇಲಿಂದ ಬನ್ಸಿ ರವೆ ಉಪ್ಪಿಟ್ಟು. ಇನ್ನು ನೆಕ್ಸ್ಟ್ ಸಿಹಿ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಸ್ಟವ್ ಮೇಲೆ ಬಾಣಲಿನ ತಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಆಮೇಲಿಂದ 1 ಕಪ್ ಆಗುವಷ್ಟು ಬೆಲ್ಲನ ತಗೊಂಡು ಅದಕ್ಕೆ ಈಗ 1/4 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೀಗ ಜಸ್ಟ್ ಇದೊಂದು ಒಂದು ಕುದಿ ಬಂದರೆ ಸಾಕಾಗುತ್ತೆ. ಕರಗಿದ ನಂತರ ಅಷ್ಟರವರೆಗೆ ನಾವು ಇದನ್ನು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, ಈ ಥರ ನೊರೆ ಬರ್ತಿದೆಯಲ್ಲ, ಇನ್ನೀಗ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಬೆಲ್ಲನ ತಗೊಂಡಿದ್ದೀವಲ್ಲ ಅಷ್ಟೇ ತೆಂಗಿನ ತುರಿನೂ ಹಾಕಿದರೆ ಸಾಕಾಗುತ್ತೆ. 1 ಕಪ್ ಆಗುವಷ್ಟು ಬೆಲ್ಲಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇನ್ನೀಗ ಕೊನೆಯಲ್ಲಿ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅವಲಕ್ಕಿ, ಬೆಲ್ಲ ಆಮೇಲಿಂದ ಏಲಕ್ಕಿ ಪೌಡ್ರ್ ಎಲ್ಲ ಚೆನ್ನಾಗೊಮ್ಮೆ ಮಿಕ್ಸ್ ಆಗುವಂತೆ ಸರಿ ಮಿಕ್ಸ್ ಮಾಡಿ ಆದ ನಂತರ ತಣ್ಣಗಾಗೋದಕ್ಕೆ ಬಿಡೋಣ. ಕಂಪ್ಲೀಟಾಗಿ ಕೂಲ್ ಆದ ನಂತರ ಇದಕ್ಕೆ ನಾವಿನ್ನೀಗ ಅರಳು ಆಮೇಲೆ ಅವಲಕ್ಕಿನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಈಗ ನೋಡಿ 5 ನಿಮಿಷ ಎಲ್ಲ ಆಗಿದೆ. ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಇನ್ನೀಗ ಅಂದಾಜು ಪ್ರಮಾಣದಲ್ಲಿ ಇಲ್ಲಿ ಅರಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 3ರಿಂದ 4 ಹಿಡಿ ಆಗುವಷ್ಟು ಅಂತ ಹೇಳ್ಬೋದು, ಅಷ್ಟನ್ನು ತಗೊಂಡಿದ್ದೀನಿ. ಇನ್ನು ಅದಕ್ಕೆ ಸ್ವಲ್ಪ ಅಷ್ಟೇ 1 ಹಿಡಿ ಆಗುವಷ್ಟು ಅವಲಕ್ಕಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇವೆರಡನ್ನು ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಏನಾದರೂ ಹಬ್ಬಕ್ಕೆಲ್ಲ ಇದನ್ನು ಮಾಡ್ಕೊಳ್ಬೋದಾಗಿದೆ. ಚೌತಿ ಆಗಿರ್ಬೋದು, ಅಷ್ಟಮಿಗೋ ಅಥವಾ ಏನಾದರೂ. ಸ್ವಲ್ಪ ಇದಕ್ಕೆ ಎಳ್ಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಆಮೇಲಿಂದ ಜೇನು ಕೂಡ ಹಾಕ್ಕೊಳ್ಬೋದು. ಅದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಪ್ಲೇನಾಗಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಂಡಿದ್ದೀನಿ. ಇನ್ನು ಕೊನೆಯಲ್ಲಿ ಕೈಯಿಂದನೇ ಇದನ್ನೇ ಮಿಕ್ಸ್ ಮಾಡಬೇಕಾಗುತ್ತೆ. ಈವನ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಿ ಸಿಗುತ್ತೆ ನಮಗೆ. ಇನ್ನು ಬನ್ಸಿರವಾದ ಉಪ್ಪಿಟ್ಟಿನ ಜೊತೆಗೆ ಈ ಥರದ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಈ ಥರದ ಸಿಹಿ ಅವಲಕ್ಕಿನ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. 1-2 ದಿವಸ ಎಲ್ಲ ಹಾಗೆಯೇ ಇಟ್ಕೊಂಡು ತಿನ್ಬೋದಾಗಿದೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರದ ಅವಲಕ್ಕಿನೆಲ್ಲ ಮಾಡಿಕೊಡೋದ್ರಿಂದ. ತುಂಬಾ ಸಿಂಪಲ್ಲಾಗಿ ಬನ್ಸಿರವಾದಿಂದ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಅದೇ ರೀತಿ ಕಷಾಯನ ಕೂಡ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಆಮೇಲೆ ಸಿಹಿ ಅವಲಕ್ಕಿನ ಕೂಡ ನೋಡ್ಕೊಂಡು ಬಂದಾಯ್ತಲ್ಲ. ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲಿಗೆ ಸಪೋರ್ಟ್ ಮಾಡಿ. ಹಾಗೆಯೇ ಇನ್ನೊಂದು ರುಚಿಯೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.